ಲಿಂಗಾಯತರಾಗೋದಂದ್ರೆ ಏನ್ರಿ? ಮೊದಲನೇದು ಗುಡಿ ಗುಂಡಾರಕ್ಕೆ ಹೋಗೋದು ಬಿಡೋದು. ಬಸವಣ್ಣವರೇ ಹೇಳ್ತಾರ, ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ. ಅಷ್ಟೇ ಅಲ್ರಿ, ಸರ್ವಜ್ಞ 17ನೇ ಶತಮಾನದಾಗ ಹೇಳ್ತಾನ, ಲಿಂಗಾಯತರು ಗುಡಿಗೆ ಹೋಗೋ ಸಂಸ್ಕೃತಿ ಅವ್ರ ಅಲ್ಲ. ಲಿಂಗಾಯತರಿಗೆ ಗುಡಿ ಇಲ್ಲ, ಆಗಿಲ್ಲ, ಹೋಗಿಲ್ಲ, ಮ್ಯಾಗಿಲ್ಲ, ಕೆಳಗಿಲ್ಲ, ತಾಗಿಲ್ಲ, ತಪ್ಪು ತಡೆ ಇಲ್ಲ, ಲಿಂಗಕ್ಕೆ ದೇಗುಲವೇ ಇಲ್ಲ. ಸರ್ವಜ್ಞ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ, ಗುಡಿ ಅಂದ್ರೆ ಏನು? ಒಬ್ಬ ಎಜುಕೇಟೆಡ್ ಫೂಲ್, ಒಬ್ಬ ಸುಶಿಕ್ಷಿತ ಮೂರ್ಖ ರೊಕ್ಕ ಕೊಟ್ಟು ಏನೂ ಖರೀದಿ ಮಾಡ್ಲಾರ್ದೆ ಖಾಲಿ ಕೈಲೇ ಬರ್ತಾನಲ್ಲ, ಅದೇ ದೇವ್ರ ಗುಡಿ ಅಂತ ಹೇಳ್ತಾರ. ದೇವಸ್ಥಾನಗಳು ಶೋಷಣೆಯ ಕೇಂದ್ರಗಳು, ಅನಾಚಾರದ ಕೇಂದ್ರಗಳು, ಸುಲಿಗೆಯ ಕೇಂದ್ರಗಳು. ಲಿಂಗಾಯತ ಧರ್ಮದಲ್ಲಿ ಗುಡಿ ಸಂಸ್ಕೃತಿ ಇಲ್ಲ. ಇವತ್ತು ನಾವು ಪ್ರತಿಜ್ಞೆ ಮಾಡೋಣ, ಲಿಂಗಾಯತರು ಯಾರು ಗುಡಿಗೆ ಹೋಗೋದಿಲ್ಲ. ಮೊದಲನೇ ಪ್ರತಿಜ್ಞೆ ಇಲ್ಲ ಆಗಬೇಕು. ನೀವು ಹೋಗ್ತೀರಿ ಗುಡಿಗೆ, ನಾವೇ ಎಲ್ಲಾ ಕಡೆ ಗುಡಿಗೆ ಹೋಗೋವ್ರಿ. ಈ ಕಡೆ ಲಿಂಗಾನು ಕಟ್ಕೊಂಡಿರ್ತೀವಿ, ಗುಡಿಗೂ ಹೋಗ್ತೀವಿ. ಅಂಗಿ ಕಳ್ಕೊಂಡು ಕ್ಯೂನ್ಯಾಗ ನಿಂತಿರ್ತೀವಿ, ಬಿಳಿ ಸೀರೆ ಉಟ್ಕೊಂಡು ಹೋಗ್ತೀವಿ, ಕರಿ ಬಟ್ಟೆ ಹಾಕೊಂಡು ಹೋಗ್ತೀವಿ, ತಲಿ ಬೋಳಿಸ್ಕೋತೀವಿ. ಲಿಂಗಾಯತರಾಗಕ್ಕಿಂತ ಬೇರೆ ಬೇರೆ ಏನೇನೋ ಆಗಿವಿ. ಈಗ ಆ ಕೂದಲ ನೀವೇನ್ ಕೊಟ್ಟಿರ್ತಿರಲ್ಲ ತಲಿ, ಇನ್ನ ಗುಡಿ ಹೊರಗೆ ಬಂದಿರಲ್ಲ, 5,000 ರೂಪಾಯಿ